ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಕ್ರಿಸ್ಪಿ ಗೋಬಿ 65. ಇದನ್ನು ಮಾಡೋದು ಹೇಗೆ ಮತ್ತು ಏನೇನು ಬೇಕು ಅಂತ ನೋಡೋಣ ಬನ್ನಿ. ಕಾಲಿಫ್ಲವರ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಕಡೆ ನೀರು ಕಾಯೋದಕ್ಕೂ ಇಟ್ಟಿದ್ದೀನಿ. ನೀರು ಕಾದಿದೆ. ಇವಾಗ ಕಾಲಿಫ್ಲವರ್ ಹಾಕ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ಅದು 10 ಮಿನಿಟ್ಸ್ ಬಾಯ್ಲ್ ಆಯಿತು. ಸೋಸ್ಕೊಳ್ಳೋಣ. ಇವಾಗ ಒಂದು ಬೌಲ್ಗೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟು ಅರ್ಧ ಕಪ್ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ಪೂನ್ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಹಾಫ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತೆಳ್ಳಗೂ ಬೇಡ, ಗಟ್ಟಿಗೂ ಬೇಡ. ಯಾಕಂದರೆ ಕಾರ್ನ್ಫ್ಲವರ್ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಕಳಿಸಿದಾದ್ಮೇಲೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಾಲಿಫ್ಲವರ್ ಮಿಕ್ಸ್ ಮಾಡಿದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಲ್ಲ. ಆಯಿಲ್ ಅವಾಗೇ ಕಾಯಕ್ಕಿಟ್ಟಿದೆ. ಇವಾಗ ಬಿಸಿಯಾಗಿದೆ. ಫೈವ್ ಟು 10 ಮಿನಿಟ್ಸ್ ಫ್ರೈ ಮಾಡೋಣ. ಫ್ರೈ ಆಗಿದೆ. ಇವಾಗ ನೋಡಿ ಬ್ರೌನ್ ಕಲರ್ ಆಗಿದೆ. ಸ್ವಲ್ಪ ಸಾಕು. ಇನ್ನು ಜಾಸ್ತಿ ಬ್ರೌನ್ ಆಗೋದ್ರೆ ಒಂಥರ ಸೀದೋಗಿರೋ ಥರ ಆಗಿಬಿಡುತ್ತೆ. ಕ್ರಿಸ್ಪಿ ಗೋಬಿ 65 ರೆಡಿ ಆಯಿತು. ಫುಡ್ ಕಲರ್ ಇವಾಗ ಯೂಸ್ ಮಾಡೋಂಗಿಲ್ವಲ್ಲ, ಹಾಗಾಗಿ ಕಲರ್ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಪರವಾಗಿಲ್ಲ, ನಮಗೇನು ಹೆಲ್ದಿಯಾಗಿ ಟೇಸ್ಟಿಯಾಗಿದ್ದರೆ ಸಾಕಲ್ವಾ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.